ನಮಸ್ತೆ ವೀಕ್ಷಕರೇ. ಶಾರದೆಯ ನವರಾತ್ರಿ 6ನೇ ದಿನ. 9 ನವರಾತ್ರಿಯಲ್ಲಿ 9 ದೇವತೆಗಳಲ್ಲಿ ಈ ಒಂದು ಕಾತ್ಯಾಯಿನಿ ತಾಯಿ 6ನೇ ದಿನ ಪೂಜೆ ಮಾಡುವಂಥ ಕಾತ್ಯಾಯಿನಿ ಮಾತಾ. ನವರಾತ್ರಿಯ 6ನೇ ದಿನ ಹಬ್ಬದ ತಾಯಿ ಕಾತ್ಯಾಯಿನಿ ದುರ್ಗೆ ರೂಪದಲ್ಲಿ ಆರಾಧಿಸುವುದು. ಇದು ತುಂಬ ವಿಶೇಷವಾದ ಒಂದು ಮಹಾಶಕ್ತಿ ಮಾತೆ. ಕಾತ್ಯಾಯಿನಿ ದೇವಿಯನ್ನು ಹೇಗೆ ಪೂಜಿಸುವುದು, ಹೇಗೆ ಮಂತ್ರ ಹೇಳುವುದು, ಯಾವ ಮಂತ್ರ ಹೇಳಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈ ತಾಯಿಗೆ ವಿಶೇಷವಾಗಿ ಈ ತಾಯಿಯು ನೀವು ಯಾವುದೇ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಬಯಸಿದರೆ ಆ ಕೆಲಸ ಮಾಡುವ ಮುನ್ನ ನೀವು ಕಾತ್ಯಾಯಿನಿ ದೇವಿಯನ್ನು ಪ್ರಾರ್ಥಿಸಬೇಕಾಗತ್ತೆ. ಅಂದರೆ ಪ್ರಾರ್ಥಿಸಿ. ಕಾತ್ಯಾಯಿನಿ ಮಾತೆ ಪೂಜಿಸುವುದರಿಂದ ಕೀರ್ತಿ ಪ್ರಾಪ್ತಿಯಾಗುವುದು. ಮತ್ತು ಒಬ್ಬ ವ್ಯಕ್ತಿಯು ತನ್ನ ಕಾರ್ಯಗಳಿಂದಾಗಿ ಜಗತ್ತಿನಲ್ಲಿ ಖ್ಯಾತಿಯು ಕೂಡ ಪಡಿತಾನೆ. ನೋಡಿ, ಈ ದೇವಿ ಪೂಜಿಸುವುದರಿಂದ ಜಗತ್ತಲ್ಲಿ ಪ್ರಖ್ಯಾತನಾಗ್ತಾನೆ. ಮತ್ತು ಶತ್ರುಗಳ ಮೇಲೆ ವಿಜಯ ಕೂಡ ಸಾಧಿಸ್ತಾರೆ. ಕಾತ್ಯಾಯಿನಿ ಆರಾಧನೆಯಿಂದ ಕಾತ್ಯಾಯಿನನ್ನು ಪೂಜಿಸಲಾಗುತ್ತದೆ. ಆಕೆಯ ಋಣಾತ್ಮಕ ಶಕ್ತಿಗಳು ಅಂದರೆ ಕೆಟ್ಟ ಶಕ್ತಿ ಎಲ್ಲ ನಾಶ ಆಗಿ ಆಕೆ ಪೂಜಿಸುವುದರಿಂದ ದೇವತೆಯಾಗಿ ಆ ದೇವಿ ನಿಮ್ಮನ್ನು ಶಕ್ತಿ ದೇವತೆಯಾಗಿ ಕಾಪಾಡ್ತಾರೆ ಕಾತ್ಯಾಯಿನಿ ಅಮ್ಮ. ಇದು ನವರಾತ್ರಿಯ 6ನೇ ದಿನ ಬರುವಂಥದ್ದು. ಅಕ್ಟೋಬರ್ 8ನೇ ತಾರೀಕು ಮಂಗಳವಾರ ಈ ದಿನ. ನೋಡಿ, ಅಭಿಜಿತ್ ಮುಹೂರ್ತದಲ್ಲಿ ನೀವು ಪೂಜೆ ಮಾಡ್ಕೋಬೋದು. ನಾನು ಸ್ವಲ್ಪ ಲೇಟಾಗಿ ಇವತ್ತು ವಿಡಿಯೋ ಮಾಡ್ತಾ ಇರೋದ್ರಿಂದ ಅಭಿಜಿತ್ ಮುಹೂರ್ತ ಆಗಿದೆ. ನನಗೆ ತುಂಬ ಕೆಲಸ ಇರೋದ್ರಿಂದ ನಾನು ಮನೆಯಲ್ಲಿ ಪೂಜೆ ದೇವಾಲಯಗಳಿಗೆಲ್ಲ ಹೋಗೋದ್ರಿಂದ ನಾನು ಸ್ವಲ್ಪ ಇವತ್ತು ತಡವಾಯಿತು. ಅದರಿಂದ ನಾನು ನೆಕ್ಸ್ಟ್ ವಿಡಿಯೋ ಬೇಗ ಹಾಕ್ತೀನಿ. ಅಮೃತ ಕಾಲ ಕೂಡ 8ರಿಂದ ಸಂಜೆ. ನೋಡಿ, ಅಮೃತ ಕಾಲ ಸಂಜೆಗೆ 8ನೇ ತಾರೀಕು ಇವತ್ತು 6:40ರಿಂದ ರಾತ್ರಿ 8:15ವರೆಗೂ ಅಮೃತ ಕಾಲಿದೆ. ನೀವು ಬೆಳಗ್ಗೆ ಅಭಿಜಿತ್ ಮುಹೂರ್ತದಲ್ಲಿ ಮಾಡ್ಕೊಳ್ಳೋಕ್ಕಾಗದೇ ಇರೋರು ಅವರು ಸಂಜೆಗೆ ಅಮೃತ ಕಾಲದಲ್ಲಿ ಪೂಜೆ ಮಾಡ್ಕೋಬೋದು. ಅಂದರೆ 6ನೇ ದಿನದ ಮುಂಜಾನೆ ಆಗಲಿಲ್ಲ ಅಂದರೆ ಸಂಜೆಗೆ ನೀವು ಮಾಡ್ಕೋಬೋದು. ಮನೆಯೆಲ್ಲ ಶುದ್ಧಿ ಮಾಡ್ಕೊಂಡು ಸಂಜೆಗೆ ನೀವು ಗೋಮಯ ಹಾಕ್ಕೊಳ್ಳಿ. ಮತ್ತು ಪೂಜಾ ಸ್ಥಳ ಸ್ವಚ್ಛ ಮಾಡಿಕೊಂಡು ನೀವು ಕೆಂಪು ಹೂಗಳಿಂದ ಅಲಂಕರಿಸ್ಕೊಳ್ಳಿ. ಕಾತ್ಯಾಯಿನಿಗೆ ಮತ್ತು ಪೂಜೆ, ಆವಾಹನೆ, ಆರತಿ, ಧೂಪ, ದೀಪ ಎಲ್ಲ ಬೆಳಗಿಸಬೇಕು ನೀವು. ಕಾತ್ಯಾಯಿನಿ ದೇವಿಗೆ ಅರಿಶಿನ ಕುಂಕುಮ ಅಂದರೆ ತುಂಬ ಪ್ರಿಯ ಮತ್ತು ಅಕ್ಷತೆ ಕೂಡ ಅರ್ಪಿಸಬೇಕು. ಆಮೇಲೆ ಕಾತ್ಯಾಯಿನಿ ದೇವಿಗೆ ಸಂಬಂಧಿಸಿದ ಮಂತ್ರಗಳು ಕೂಡ ಹೇಳಬೇಕು. ಕೆಂಪು ಬಣ್ಣದ ಹೂಗಳು, ಸಿಹಿ ತಿಂಡಿ ಮತ್ತು ನೈವೇದ್ಯ ಅರ್ಪಿಸಬೇಕು. ಧೈರ್ಯ ಮತ್ತು ಶಕ್ತಿಯ ಸಂಕೇತ ಈ ತಾಯಿ. ಆಕೆಯನ್ನು ಪೂಜಿಸಿದ್ರೆ ನಿಮಗೆ ಸಕಲ ತೊಂದರೆಗಳಿಂದನೂ ನಿವಾರಣೆ ಆಗುತ್ತೆ. ನೋಡಿ, ಕಾತ್ಯಾಯಿನಿ ಅಮ್ಮನ್ನು ಪೂಜಿಸೋದು ಯಾಕೆ ಅಂದರೆ ಕಾತ್ಯಾಯಿನಿ ಆರಾಧನೆಯಿಂದ ಯಾರಿಗೆ ಮದುವೆ ವಿಳಂಬವಾಗಿದೆ, ಗಂಡು ಬಂದರೂ ನೋಡ್ಕೊಂಡು ಹೋಗ್ತಾರೆ. ಎಷ್ಟೇ ಗಂಡು ಬಂದರೂ ನಿಮಗೆ ಮದುವೆ ಸೆಟ್ಟಾಗ್ತಾ ಇಲ್ಲ, ಮತ್ತು ಮದುವೆ ಸೆಟ್ಟಾಗ್ತಾಯಿಲ್ಲ, ನೋಡ್ಕೊಂಡೋದ್ರೂ ಅವರು ಓಕೆ ಮಾಡ್ತಾಯಿಲ್ಲ ನಿಮ್ಮನ್ನು. ಗಂಡಾಗಿರ್ಬೋದು, ಹೆಣ್ಣಾಗಿರ್ಬೋದು. ಮತ್ತು ಎಷ್ಟು ವಯಸ್ಸಾದರೂ ಇನ್ನೂ ಮದುವೆ ಸೆಟ್ಟಾಗಿರಲ್ಲ ಅಂಥವರು, ಒಂಟಿಯಾಗಿ ಇರ್ತೀರಾ ಅಂಥವರೆಲ್ಲ ಕಾತ್ಯಾಯಿನಿ ಅಮ್ಮನ್ನು ಆರಾಧನೆ ಮಾಡಿ ಈ ದಿನ ನವರಾತ್ರಿಯಲ್ಲಿ ನೋಡಿ, ಪ್ರತಿಯೊಂದು 9 ನವದುರ್ಗೆಯರಲ್ಲಿ ಒಂದೊಂದು ಮಾತೆಗೆ ಒಂದೊಂದು ಶಕ್ತಿ ಇರುತ್ತೆ. ಅದರಲ್ಲೂ ಮದುವೆಗೋಸ್ಕರ ಬೇಗ ಮದುವೆ ಆಗಬೇಕು ಅಂತ ಇರೋರು, ತಂದೆ ತಾಯಿದಿರು ಅಷ್ಟೇ, ಮಗಳಿಗೆ ಬೇಗ ಸೆಟ್ಟಾಗಿಲ್ಲ, ಮಗನಿಗೆ ಸೆಟ್ಟಾಗಿಲ್ಲ ಅನ್ನೋರು ಕೂಡ ಇವತ್ತು ಕಾತ್ಯಾಯಿನಿ ಅಮ್ಮನ ಆರಾಧನೆ, ಪೂಜೆ, ಧೂಪ, ದೀಪ, ನೈವೇದ್ಯ
ಅಭಿಷೇಕ ಇದೆಲ್ಲ ಮಾಡೋದ್ರಿಂದ ನೋಡಿ ಕಾತ್ಯಾಯನಿ ಅಮ್ಮನಿಗೆ ನೀವು ತುಂಬ ಪ್ರಿಯರಾಗ್ತೀರ. ಮತ್ತು ಕಾತ್ಯಾಯನಿ ಅಮ್ಮನಿಗೆ ನೀವು ಪೂಜೆ ಮಾಡೋರು 2 ಉಂಡೆ ತೆಂಗಿನಕಾಯಿ ಇಟ್ಬಿಟ್ಟು ಪೂಜೆ ಮಾಡಬೇಕು. 2 ಉಂಡೆ ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ. ಅರಿಶಿನ ಕುಂಕುಮ ತುಂಬ ಪ್ರಿಯ ಈಕೆ. ಅರಿಶಿನ ಕುಂಕುಮದಲ್ಲಿ ಈ ದಿನ ನೀವು ಕಾತ್ಯಾಯನಿ ಅಮ್ಮನ ಹೆಸರಲ್ಲಿ ಮನೆಯಲ್ಲಿ ಅನ್ನಪೂರ್ಣಮ್ಮ ವಿಗ್ರಹ ಆಗಿರ್ಬೋದು, ಪಾರ್ವತಿ ವಿಗ್ರಹ ಆಗಿರ್ಬೋದು, ಯಾವುದಾದ್ರೂ ಸರಿ ತಾಯಿಯ ವಿಗ್ರಹಕ್ಕೆ ನೀವು ಅಭಿಷೇಕ ಕುಂಕುಮಾರ್ಚನೆ, ಲಕ್ಷ್ಮೀ ವಿಗ್ರಹ ಕೂಡ ಆಗಿರ್ಬೋದು, ಅಭಿಷೇಕ ಕುಂಕುಮ ಅರ್ಚನೆ ಎಲ್ಲ ಮಾಡಿ ತಾಯಿಯ ಆಶೀರ್ವಾದ ಪಡ್ಕೊಳ್ಳಿ. ಸಂಕಲ್ಪ ಸಿದ್ಧರಾಗಿರಬೇಕು. ನೀವು ಸಂಕಲ್ಪನ ಕೈಗೂಡಿಸ್ಕೋಬೇಕು. ನೀವು ಈ ರೀತಿ ನೀವು ಕಾತ್ಯಾಯಿನಿ ಅಮ್ಮನ ಆರಾಧನೆ ಮಾಡಿ ಬೇಗ ವಿಳಂಬ ಆಗಿರೋ ಮದುವೆ ಬೇಗ ಆಗತ್ತೆ ನಿಮಗೆ. ನೀವು ಒಂದು ಯಶಸ್ವಿ ಆಗ್ತೀರ. ಪ್ರತಿ ಕೆಲಸದಲ್ಲೂ ಯಶಸ್ಸು ಸಿಗುತ್ತೆ. ಶತ್ರು ನಾಶ ಆಗತ್ತೆ. ನಿಮ್ಮ ಯಾರಾದರೂ ಶತ್ರು ಇದ್ದರೆ ನಿಮ್ಮ ಮದುವೆ ಬೇಕಂತ ವಿಳಂಬ ಮಾಡೋರಾಗಿರ್ಬೋದು, ನಿಮಗೆ ಎಲ್ಲ ವಿಷಯದಲ್ಲಿ ಅರ್ಚನೆ ಮಾಡೋರಾಗಿರ್ಬೋದು, ಎಲ್ಲ ವಿಷಯದಲ್ಲೂ ಅಡ್ಡಿ ಮಾಡೋರಾಗಿರ್ಬೋದು, ಅವರೆಲ್ಲ ಶತ್ರು ವಿನಾಶ ಆಗ್ತಾರೆ. ಮತ್ತು ಯಾರಾದರೂ ನಿಮಗೆ ಮೋಸ ಆಗಿರ್ಬೋದು, ಅವರೆಲ್ಲ ಶತ್ರು ವಿನಾಶ ಆಗ್ತಾರೆ. ಈ ತಾಯಿ ಯಾವಾಗಲೂ ನಮಗೆ ರಕ್ಷಣೆಯಾಗಿ ನಮ್ಮ ಬೆನ್ನಲ್ಲಿ ನಿಲ್ತಾರೆ, ನಮ್ಮ ಬೆನ್ನಿಂದೆ ನಿಲ್ತಾರೆ. ಈ ಕಾತ್ಯಾಯಿನಿ ಅಮ್ಮ ತುಂಬ ಶಕ್ತಿಶಾಲಿಯಾದ ತಾಯಿ ಈಕೆ. ಮತ್ತು ಪ್ರಸಾದ ನೈವೇದ್ಯ ಎಲ್ಲನೂ ಈಕೆ ತಾಯಿಗೆ ಪ್ರಸಾದ ಎಲ್ಲ ಇಟ್ಬಿಟ್ಟು ಎಲ್ಲರೂ ನೈವೇದ್ಯ ಮಾಡಿ ಎಲ್ಲ ಮನೆ ಮಂದಿಗಳೆಲ್ಲ ಈ ಪ್ರಸಾದವನ್ನು ಸ್ವೀಕರಿಸಿ ಆಕೆ ಆಶೀರ್ವಾದ ನಿಮಗೆ ಸಿಗುತ್ತೆ. ಮತ್ತು ಕಾತ್ಯಾಯಿನಿ ದೇವಿಯ ಮಂತ್ರ ನೋಡಿ, ಕಾತ್ಯಾಯಿನಿ ಮಂತ್ರ ಹೇಳ್ತೀನಿ ವೀಕ್ಷಕರೇ. ಕಾತ್ಯಾಯಿನಿ ಮಂತ್ರ ತುಂಬ ವಿಶೇಷವಾದದ್ದು. ಈ ಮಂತ್ರ ಹೇಳ್ತೀನಿ ನೋಡಿ. ಓಂ ದೇವಿ ಕಾತ್ಯಾಯಿನಾಯೇ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ಕಾತ್ಯಾಯಿನಿ ಪ್ರಚೋದಯಾತ್. ಕಾತ್ಯಾಯಿನಿ ಮಹಾಮಾಯೆ ಮಹಾಯೋಗ್ಯನ್ಯಾದೀಶ್ವರಿ ನಂದಗೋಪಾಸುತಂ ದೇವಿ ಪತಿಮೇ ಕುರೋ ತೇ ನಮಃ. ಓಂ ಹ್ರೀಂ ನಮಃ. ಚಂದ್ರ ಹಸ್ತೋಜ್ವಲಾಂಕಾರ ಶ್ರದ್ಧೋಲಾವಾರ ಕಾತ್ಯಾಯಿನಿ ಶುಭಂ ದ್ಯಾತ್ಯ ದೇವಿ ಧನವಾಘಾತಿನಿ. ಓಂ ದೇವಿ ಕಾತ್ಯಾಯಿನಿಯೇ ನಮಃ. ಈ ಒಂದು ಶಕ್ತಿಶಾಲಿ ಮಂತ್ರನ ನೀವು ಹೇಳ್ಕೊಳ್ಳೋದ್ರಿಂದ ನಿಮಗೆ ದೇವರ ಆಶೀರ್ವಾದ, ಶಕ್ತಿಯ ಒಂದು ಶಕ್ತಿ ದೇವಿಯ ಆಶೀರ್ವಾದ ನಿಮಗೆ ಸಿಗತ್ತೆ. ನವದುರ್ಗೆಯೇ 6ನೇ ರೂಪ ಕಾತ್ಯಾಯಿನಿ ದೇವಿ ಪೂಜಿತ. ಕಾತ್ಯಾಯಿನಿ ದೇವಿ ಕಾತ್ಯಾಯಿನಿ ಋಷಿಯ ಮನೆಯಲ್ಲಿ ಜನಿಸಿದವಳು.